ನಿಂತ್ಕೊಳ್ಳಿ ಫ್ರೆಂಡ್ಸ್, ಮುಂದೆ ಹೋಗಬೇಡಿ. ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದ್ರಿ. ವಿಡ್ತ್ 2 ಇಂಚ್ ಲೆಂತ್ ನಮ್ಮ ಅಕಾರ್ಡಿಂಗ್ ಇಟ್ಕೊಂಡು ಈ ರೀತಿ ನಾವು ಪಟ್ಟಿಗಳನ್ನು ಕಟ್ ಮಾಡ್ಕೊಬೇಕ್ರಿ. ಇಲ್ಲಿ ನಾನು ಚೌಕನ್ ಪಟ್ಟಿ ಕಟ್ ಮಾಡ್ಕೊಂಡೇನ್ರಿ. ಅಲ್ಲಿ ನಾನು ಲೆಂತ್ ಕೂಡ 4 ಇಂಚ್ ತೊಗೊಂಡೇನ್ರಿ, ವಿಡ್ತ್ ಕೂಡ 4 ಇಂಚ್ ತೊಗೊಂಡೇನ್ರಿ. ಮೊದ್ಲಿಗೆ ನಾವು ಸ್ಟ್ರೇಟ್ ಪಟ್ಟಿಯನ್ನು ಕಟ್ ಮಾಡಿವಲ್ರಿ, ಅದು ಒಂದ್ರ ಮ್ಯಾಗ ಒಂದಿಟ್ಟು ಸ್ಟಿಚ್ ಮಾಡ್ಕೊಂಬರ್ರಿ. ಇದು ನೀವು ಲೆಂತ್ ನಿಮ್ಮ ಅಕಾರ್ಡಿಂಗ್ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದ್ರಿ. ಇದು ಏನು ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕು ಅಂತ ಏನಿಲ್ಲ. ಇದಕ್ಕಿಂತ ಮೊದಲು ನಾನು ಒಂದು ಫ್ರಾಕ್ ಹೊಲ್ದಿದ್ದೆ ರೀ. ಅದರಲ್ಲಿ ಸ್ವಲ್ಪ ಬಟ್ಟೆ ಉಳಿದಿತ್ತು. ಅದರಲ್ಲೇ ನಾನು ಈ ರೀತಿ ಫ್ಲವರ್ನ ಡಿಸೈನ್ ಮಾಡ್ತಿದ್ದೀನಿ ರೀ, ಇಷ್ಟೇ ಫ್ಯಾಬ್ರಿಕಲ್ಲಿ. ನೀವು ಯಾವರೇ ಒಂದು ಡ್ರೆಸ್ ಹೊಲಿದಾಗ ಅದರಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ನಿಮ್ದು ಉಳಿತು. ಇಷ್ಟೇ ಉಳಿದ ಇದ್ರಾಗ ಏನು ಮಾಡೋದು ಅಂತ ಬಿಸಾಕ್ಬೇಡ್ರಿ. ಅಷ್ಟೇ ಅರ್ಬ್ಯಾಗ ನಿಮ್ದು ಒಂದು ಸ್ವಲ್ಪ ಟ್ಯಾಲೆಂಟ್ ತೋರಿಸಿದ್ರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡ್ಬೋದ್ರಿ. ಇಲ್ಲಿ ಪಟ್ಟಿ ಫೋಲ್ಡ್ ಮಾಡಿ ನಾವು ಈ ರೀತಿ ಸ್ಟಿಚ್ ಹಾಕೋಬೇಕ್ರಿ. ಆನಂತರ ಈ ರೀತಿ ಪ್ಲೇಟ್ಸ್ ಹಾಕ್ಬಿಟ್ಟು ಇದಕ್ಕೆ ಸ್ಟಿಚ್ ಮಾಡ್ಕೊಂತ ಹೋಗ್ಬೇಕ್ರಿ. ಇದರಿಂದ ಒಂದು ಗುಲಾಬ್ ಹೂವು ತಯಾರಾಗ್ತದೆ. ರೋಸ್ ಫ್ಲವರ್ನ ನೀವು ರೆಡಿ ಮಾಡ್ಬೋದ್ರಿ. ಯಾವುದೇ ವಸ್ತು ಅಲ್ಲಿ ಸ್ವಲ್ಪ ನಮ್ಮ ಟ್ಯಾಲೆಂಟ್ ಹಾಕಿದ್ರಿ ಅದರಿಂದ ಒಂದು ಡಿಸೈನ್ ಕ್ರಿಯೇಟ್ ಆಗುತ್ತೆ ರೀ. ಇಲ್ಲಿ ನಾನು ಪ್ಲೇಟ್ಸ್ ಹಾಕಿ ರೆಡಿ ಮಾಡೇನ್ರಿ. ಒಂದು ರೌಂಡ್ ಶೇಪಲ್ಲಿ ಕ್ಯಾನ್ವಾಸ್ನ ಕಟಿಂಗ್ ಮಾಡ್ಕೊಂಡೇನ್ರಿ. ಪ್ಲೇಟ್ಸ್ ಹಾಕೋದಕ್ಕಿಂತ ಮೊದಲು 4 ಸಲ ಬಟ್ಟೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಗುಲಾಬಿ ಫ್ಲವರ್ ಲುಕ್ ಬರ್ತಿದ್ರಿ. ಈ ಕ್ಯಾನ್ವಾಸ್ ಮ್ಯಾಗ ನಾವು ರೌಂಡ್ ಆಗಿ ಸ್ಟಿಚಸ್ ಹಾಕ್ತಾ ಹೋಗ್ಬೇಕ್ರಿ. ನಾವು ಮೊದ್ಲಿಗೆ ಕ್ಯಾನ್ವಾಸ್ ದಂಡಿ ಸ್ಟಿಚಿಂಗ್ ಹಾಕೊಂತ ಹೋಗ್ಬೇಕ್ರಿ. ಆಮೇಲೆ ನಡು ಹಾಕ್ಬೇಕು. ಅವಾಗ ನಮಗೆ ನಡುವಿನ ಸೆಂಟರ್ ತಾನೇ ಸಿಗ್ತದ್ರಿ. ನೋಡ್ರಿ ನಮ್ಮ ಫ್ಲವರ್ನು ರೆಡಿ ಆಯ್ತು. ಎಷ್ಟು ಚಂದ ಬಂದಂತ ನೋಡ್ರಿ. ಟ್ಯಾಲೆಂಟ್ ಅಂತೂ ಭಾಳ ಐತ್ರಿ ನನ್ ಬಲ್ಲಿ. ನೋಡ್ರಿ ಎಷ್ಟು ಚಂದ ಫ್ಲವರ್ ಮಾಡಿ. ನಿಮ್ಗೆ ಈ ಫ್ಲವರ್ ಇಷ್ಟ ಆಗಿತ್ತು ಅಂದ್ರೆ ಟ್ರೈ ಮಾಡೋದನ್ನ ಮರಿಬೇಡ್ರಿ. ಹೌಸ್ ವೈಫ್ ಇದ್ದವ್ರು ಮನೆಗೆ ಇರ್ತೀರಿ, 10-11 ಗಂಟೆ ನಿಮ್ ದಗದ ಆಗ್ತೈತಿ. ಚಂದನ ಕೂತ್ ಬ್ಯಾಸ್ರ ಆತಿತ್ತಪ್ಪ ಅಂತಂದ್ರೆ ಒಂದು ಮಷಿನ್ ತರಿಸ್ರಿ. ಯೂಟ್ಯೂಬ್ದಾಗ ಇನ್ನೂ ಒಂದು ವಿಡಿಯೋ ಬರ್ತಾವ ನಿಮ್ಗೆ, ಅದನ್ನ ನೋಡಿ ಕಲೀರಿ. ಸಕ್ಸಸ್ಫುಲ್ ವುಮೆನ್ ಆಗ್ರಿ. ಚೌಕೆ ಫ್ಯಾಬ್ರಿಕ್ ಕಟ್ ಮಾಡಿದ್ದೆ, ಅದಕ್ಕೆ ಟ್ರಯಾಂಗಲ್ ಶೇಪಲ್ಲಿ ಸ್ಟಿಚ್ ಮಾಡ್ಕೊತಿದ್ದೀನಿ. ಈ ಸ್ಟಿಚ್ ಆದ ನಂತರ ಈ ರೀತಿ ಎಲಿ ಶೇಪ್ನ ಕೂಡ ಇದಕ್ಕೆ ಈ ರೀತಿ ಒಂದು ಎಲಿ ನಾನು ಒಂದು 20 ಮಾಡ್ಕೊಂಡಿದ್ದೆ ರೀ. ಯಾವಾಗ್ರೆ ನನ್ನ ಬಲ್ಲಿ ಡ್ರೆಸ್ ಹೊಲ್ದಿದ್ದು ಅರ್ಬಿ ಉಳಿದಿತ್ತಪ್ಪ ಅಂತಂದ್ರೆ ನಾನು ಅದಕ್ಕೆ ಏನಾದರೂ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ರೀ. ನಾನು ಏನೇನು ಡಿಸೈನ್ ಮಾಡ್ತೀನಿ ಎಲ್ಲವನ್ನು ಹೇಳೋಕೆ ತೋರ್ಸೋಕೆ ಟ್ರೈ ಮಾಡ್ತಿರ್ತೀನಿ ರೀ. ನಿಮ್ಗೆ ನಾನು ಎಲ್ಲವನ್ನು ಯೂಟ್ಯೂಬಿಂದಾನೇ ಕಲ್ತೀನಿ ರೀ. ಯಾವತ್ತೂ ಅನ್ಕೊಂಡಿರ್ಲಿಲ್ಲ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತೀನಿ ಅಂತ. ಜನವರಿ 2025ರಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗೈತಿ. ನೋಡಂಬ್ರಿ ಇದು ನನಗೆ ಎಲ್ಲಿಗೆ ಹೋಯ್ತೈತೆ ಅಂತ. ಯೂಟ್ಯೂಬಲ್ಲಿ ನಂಗೆ ಸಕ್ಸಸ್ ಸಿಗ್ತೈತೆ ಇಲ್ಲ ಅಂತ ನಂಗೆ ಗೊತ್ತಿಲ್ರಿ. ಆದ್ರೆ ನಂದು ಒಂದು ಕನಸು ಆದ್ರಿ, ನಾನು ಯೂಟ್ಯೂಬರ್ ಆಗಬೇಕು ಅಂತ. ಎಲ್ಲಿಂದ ನಾನು ಕಲ್ತೀನೋ ಅಲ್ಲಿಂದನೇ ನಾನು ಶುರು ಮಾಡೀನಿ ನನ್ನ ಜರ್ನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ರಿ. ನಾನು ವಿಡಿಯೋ ಇಷ್ಟ ಆದ್ರೂ ಹೇಳ್ರಿ, ಇಷ್ಟ ಆಗ್ಲಿಲ್ಲ ಅಂದ್ರೂ ಹೇಳ್ರಿ. ಇದರಿಂದ ವಿಡಿಯೋನ ನಾನು ಇನ್ನೂ ಚೆನ್ನಾಗಿ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ ರೀ. ನಮ್ಮ ಫ್ಲವರ್ ಕೂಡ ರೆಡಿ ಆಯ್ತು. ಫ್ಲವರ್ನ ಡ್ರೆಸ್ ಮೇಲೆ ಅಟ್ಯಾಚ್ ಮಾಡ್ಕೊಳಮ್ರಿ. ಈ ಫ್ಲವರ್ ನಿಮ್ಗೆ ಹೆಂಗ್ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಹೇಳ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ರಿ, ಮತ್ತೆ ಸಪೋರ್ಟ್ ಮಾಡ್ರಿ. ಈ ವಿಡಿಯೋಯಿಂದ ನಿಮಗೆ ಸ್ವಲ್ಪನಾದ್ರೂ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ ರೀ. ಫುಲ್ ವಿಡಿಯೋ ಬೇಕಂತಂದ್ರೆ ಹೇಳ್ರಿ, ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ರೀ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ.